ನಮಸ್ಕಾರ. ನಾನು ನಿಮ್ಮ ಮಹೇಶ್ ತಾಂತ್ರಿಕ್ ಕೊಳ್ಳೇಗಾಲ. ಇವತ್ತಿನ ಒಂದು ವಿಚಾರ ಏನಂತಂದರೆ, ಶತ್ರುಗಳ ಒಂದು ನಾಶ ಮಾಡಲಿಕ್ಕೆ ಶತ್ರುಗಳಿಂದ ತುಂಬ ಕಾಟ ಕೊಡ್ತಾವ್ರೆ. ಅಂಥವರಿಂದ ನಾವು ಯಾವ ರೀತಿಯಾದರೂ ಅವ್ರಿಗೆ ತೊಂದರೆ ಕೊಡಬೇಕು ಅಥವಾ ಇದನ್ನು ಒಂದು ದ್ವೇಷಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಮಾಡಲಿಕ್ಕೆ ಹೋಗಬೇಡಿ. ಯಾಕಂತಂದರೆ ವ್ಯಕ್ತಿ ಮೇಲೆ ಪ್ರಯೋಗ ಒಂದು ಸಲ ಮಾಡಿದ್ಮೇಲೆ ಅವನು ಇದರಿಂದ ಹೊರಗೆ ಬರೋದಕ್ಕೆ ತುಂಬ ಕಷ್ಟ, ಸಾಧ್ಯನೇ ಇಲ್ಲ. ಯಾಕಂತಂದರೆ ಇದನ್ನು ಪ್ರಯೋಗ ಮಾಡೋದು ಸುಲಭ, ಅದನ್ನು ತೆಗೆಯೋದಿದೆಯಲ್ಲ ಅದು ತುಂಬ ಕಷ್ಟ. ಹಂಗಾಗಿ ಸೂಕ್ತವಾದಂಥ ಒಂದು ಒಳ್ಳೆ ರೀತಿಯಲ್ಲಿ ಈಗ ನಿಮಗೂ ಅವ್ರಿಗೂ ಏನು ಸಮಸ್ಯೆ ಇದ್ದರೆ ಬಗೆಹರಿಸ್ಕೊಳ್ಳೋದಕ್ಕೆ ನೋಡಿ. ತುಂಬ ಕಷ್ಟ, ಅತೀ ಕಷ್ಟ ಕೊಡ್ತಾವ್ರೆ ಅನ್ನೋ ಸಂದರ್ಭಕ್ಕೆ ಇದರಲ್ಲಿ ಪ್ರಯೋಗ ಮಾಡಿದ್ರೆ ಶತ್ರುಗಳಿಗೆ ಸರ್ವನಾಶ ಆಗಲಿಕ್ಕೆ ಒಂದು ಗಿಡಮೂಲಿಕೆ ರಾಮಬಾಣವಾಗಿ ಕೆಲಸ ಮಾಡ್ತದೆ. ಇದು ನೋಡಿದ್ದು ಎಲ್ಲಂದ್ರಲ್ಲಿ ಸಿಗೋದಿಲ್ಲ. ಇದನ್ನ ಯಾವತ್ತಂದ್ರೆ ಅವತ್ತು ತರೋದಕ್ಕೂ ಆಗಲ್ಲ. ಇವತ್ತು ಅಮಾವಾಸ್ಯೆ ಇದೆ, ಹಂಗಾಗಿ ತಂದಿದ್ದೀವಿ. ಒಂದು ಸ್ವಲ್ಪ ಬೇಕಾಗಿತ್ತು. ಏನು ಶತ್ರುಗಳ ಸರ್ವನಾಶ ಮಾಡಲಿಕ್ಕೆ ಅಂತಂದರೆ, ಫಸ್ಟಿಗೆ ನಾವು ಯಾವ ಶತ್ರು ಮೇಲೆ ಪ್ರಯೋಗ ಮಾಡ್ತಾ ಇದ್ದೀವಿ ಆ ಶತ್ರುವಿನ ಹೆಸರು ಹೇಳಬೇಕು. ಈ ಗಿಡಮೂಲಿಕೆ ಇರುವಂಥ ಸ್ಥಳದಲ್ಲಿ ಹೋಗ್ಬಿಟ್ಟು ನಾವು ಅಲ್ಲಿ ಒಂದು ಸಂಕಲ್ಪ ಮಾಡಿ, ಇಂಥ ಕೆಲಸಕ್ಕೆ ನಾನು ನಿನ್ನನ್ನು ಈ ಥರ ತಗೊಂಡು ಹೋಗ್ತಾ ಇದ್ದೀನಿ ಅಂತೇಳಿ ಒಂದು ಸಂಕಲ್ಪ ಮಾಡಿ ಒಂದು ಪೂಜೆಯನ್ನು ಮಾಡಿ ಆ ಶತ್ರುವಿನ ಒಂದು ವಸ್ತುವನ್ನು ಆ ಜಾಗದಲ್ಲಿಟ್ಟು ಮನೆಗೆ ಬರಬೇಕು. ಅದಾದ ನಂತರ 3 ದಿನ ಬಿಟ್ಟು ಮತ್ತೆ ಗಿಡಮೂಲಿಕದ ಹತ್ರ ಹೋಗಬೇಕು. ಅದಕ್ಕೊಂದು ಪೂಜೆ ಪುನಸ್ಕಾರ ಕೊಟ್ಟು ಅಥವಾ ಅದಕ್ಕೆ ಒಂದು ಪ್ರಾಣ ಪ್ರತಿಷ್ಠೆ ಕೊಟ್ಟು ಇದನ್ನು ತಗೊಂಡು ಸಿದ್ಧಿ ಮಾಡಿಕೊಂಡು ತಂದು ನಮ್ಮ ಪ್ರಯೋಗ ಮಾಡ್ತಕ್ಕಂಥ ಸ್ಥಳದಲ್ಲಿ ಇಟ್ಕೊಂಡು ಆದ ನಂತರ ಇದಕ್ಕೆ ಪೂಜೆ ಪುನಸ್ಕಾರ ಎಲ್ಲ ಆದ ನಂತರ ಶತ್ರುವಿನ ಒಂದು ಬಟ್ಟೆ ಆಗಿರ್ಬೋದು, ತಲೆ ಕೂದಲು ಅಥವಾ ಕಾಲಜ್ಜೆ ಮಣ್ಣು ಅಥವಾ ಅವರ ಫೋಟೋ ಈ ಥರವಾದಂಥ ವಸ್ತು ಮೇಲೆ ಇದನ್ನು 1 ಗಂಟೆ ಟೈಮ್ ಪದಾರ್ಥವನ್ನು ಇಡಬೇಕು. ಇಟ್ಟಾದ ನಂತರ ಈ ಪದಾರ್ಥವನ್ನು ತಕ್ಕೊಂಡು ಇದ್ರ ಜೊತೆಗೆ ಬೇಕಾಗಿರ್ತಕ್ಕಂಥ ಇನ್ನೂ ಕೆಲವು ಗಿಡಮೂಲಿಕೆ ಬೇಕು. ಈಗ ನಾವು ಇದ್ರ ಜೊತೆಲಿ ಒಂದು 5 ಗಿಡಮೂಲಿಕೆ ಸೇರಿಸಿದ್ರೆ 6 ಆಗ್ತದೆ. ಆವಾಗ ಶತ್ರು ಸರ್ವನಾಶಕ್ಕೆ ತುಂಬ ಅನುಕೂಲವಾಗಿ ಕೆಲಸ ಮಾಡ್ತದೆ. ನಾನು ಯಾವ್ದ್ಯಾವುದು ಅಂತ ಹೇಳಕ್ಕೆ ಹೋಗಲ್ಲ, ಯಾಕಂತಂದರೆ ಇದ್ರ ಮೇಲೆ ಕೆಲಸ ಮಾಡ್ತಕ್ಕಂಥವ್ರಿಗೆ ಗೊತ್ತಿರ್ತದೆ ಯಾವ್ಯಾವ ಗಿಡಮೂಲಿಕೆ ಹಾಕಬೇಕು ಅಂತ. ಉಲ್ಟಾ ಪಲ್ಟಾ ಏನಾದರೂ ಮಾಡೋದಕ್ಕೆ ಹೋದರೆ ಯಾರು ಮಾಡ್ತಾರೆ ಅವನಿಗೆ ಹೊಡೆದಾಗ ತುಂಬ ತೊಂದರೆಗಳು ಆಗ್ತಾನೆ. ಹಂಗಾಗಿ ಇದ್ರ ಬಗ್ಗೆ ತುಂಬ ಕರೆಕ್ಟಾದಂಥ ಮಾಹಿತಿ ತಿಳ್ಕೊಂಡು ಮಾಡಿ. ಇದು ಚೌಡಿ ಪ್ರಯೋಗ ಆಗಿರ್ಬೋದು, ಬೇತಾಳ ಪ್ರಯೋಗ ಆಗಿರ್ಬೋದು, ಅಥವಾ ಯಾವುದೇ ಥರದ ಪ್ರಯೋಗ ಬೇಕಾದರೂ ಕೆಟ್ಟ ಕೆಲಸಕ್ಕೆ ಇದು ತುಂಬ ಹೆಲ್ಪ್ ಆಗ್ತದೆ. ಇದ್ರ ಹೆಸರು ಮಿಸ್ಮಿಲಿ ಗೆಡ್ಡೆ ಅಂತ ಹೇಳಿ. ಇದು ಎಲ್ಲಂದ್ರಲ್ಲಿ ಸಿಗೋದಿಲ್ಲ, ಅತಿ ಕಾಡಲ್ಲೇ ಇರತಕ್ಕಂಥದ್ದು. ತುಂಬ ವಿಷಕಾರಿಯಾದಂಥ ವಸ್ತು ಇದು ಭಾಳ ಕೆಟ್ಟ ಕೆಲಸಕ್ಕೆ ಮಾತ್ರ ತುಂಬ ಮುಖ್ಯವಾಗಿ ಕೆಲಸ ಮಾಡ್ತದೆ. ಶತ್ರುವಿನ ಒಂದು ಸರ್ವನಾಶ ಮಾಡಲಿಕ್ಕೆ ಮುಖ್ಯವಾದ ಪಾತ್ರ ವಹಿಸ್ತದೆ. ಇದ್ರ ಜೊತೆಗೆ ಒಂದು 5ರಿಂದ 6 ಗಿಡಮೂಲಿಕೆ ಹಾಕ್ಬೋದು, ಅಥವಾ 12ರಿಂದ 18 ಗಿಡಮೂಲಿಕೆ ಬೇಕಾದರೂ ಹಾಕ್ಬೋದು. ಅಂದರೆ ಇದ್ರ ಜೊತೆಗೆ ಹಾಕಬೇಕು. ಮೇನ್ ಪದಾರ್ಥ ಶತ್ರುವಿನ ಸರ್ವನಾಶಕ್ಕೆ ಇದು 100% ಬೇಕೇ ಬೇಕು. ಈಗ ಜಗಳಗಂಟಿ ಮುಳ್ಳಾಗಿರ್ಬೋದು ಅಥವಾ ಮುಳ್ಳಂದಿ ಮುಳ್ಳಾಗಿರ್ಬೋದು, ಈ ಥರ ಬೇರೆ ಆದಂಥ ಗಿಡಮೂಲಿಕೆ ಯಾವುದೇ ಹಾಕಿದ್ರು ಶತ್ರುವಿನ ಸರ್ವನಾಶಕ್ಕೆ ಇದು 100% ಬೇಕೇ ಬೇಕು. ಇದಿದ್ರೇ ನಾವು ಚೌಡಿ ಪ್ರಯೋಗ ಆಗಿರ್ಬೋದು ಅಥವಾ ಬೇತಾಳ, ಭೂತಾಳ ಈ ಥರವಾದಂಥ ವಿದ್ಯೆಯನ್ನು ಪ್ರಯೋಗ ಮಾಡಿ ಭೂತನ ಆವಾಹನೆ ಮಾಡಿಬಿಡ್ಬೋದು, ಬೇತಾಳನ ಆವಾಹನೆ ಮಾಡಿಬಿಡ್ಬೋದು, ಅಥವಾ ಚೌಡಿ ವಿದ್ಯೆದಲ್ಲಿ ಪ್ರಯೋಗ ಮಾಡ್ತಕ್ಕಂಥದ್ದು ಹೋಗ್ಬೋದು. ಯಾವ ರೀತಿ ಬೇಕಾದರೂ ಇದನ್ನು ಪ್ರಯೋಗ ಮಾಡ್ಬೋದು, ಯಾವ ಕೆಲಸಕ್ಕೆ ಬೇಕಾದರೂ ಉಪಯೋಗಿಸ್ಬೋದು. ಆದರೆ ಕೆಟ್ಟ ಕೆಲಸಕ್ಕೇನೆ. ಇದರಲ್ಲಿ ಇನ್ನೂ ಒಂದು ವಿಚಾರ ಏನಂತಂದರೆ, ಒಂದ್ಸಲಿ ಶತ್ರುವಿನ ಅವರ ವಸ್ತು ಮೇಲೆ ನಾವು ಪ್ರಯೋಗ ಮಾಡ್ಬೋದು ಅಂತಂದರೆ ಅದರಿಂದ ಹೊರಗಡೆ ಬರಲಿಕ್ಕೆ ತುಂಬ ಕಷ್ಟಕರವಾದಂಥ ವಿಚಾರ. ಇದನ್ನು ಪರಿಹಾರ ಮಾಡೋದು ಭಾಳ ಕಷ್ಟ. ಯಾಕಂತಂದರೆ ನೀವು ಯಾವುದೋ ಒಂದು ಕೆಟ್ಟ ದ್ವೇಷಕ್ಕೋಸ್ಕರ ಈ ವಸ್ತುವಿನ ತಂದು ಪ್ರಯೋಗ ಮಾಡೋದು ತುಂಬ ತಪ್ಪಾಗ್ತದೆ. ವ್ಯಕ್ತಿಗೆ 1 ಅಲ್ಲ 2 ಸರಿ ಟೈಮ್ ಕೊಟ್ಟು ನೋಡಿ. ಯಾವುದಕ್ಕೂ ಅವ್ನು ಹೋಗ್ತಾ ಇಲ್ಲ, ನಮಗೆ ಏಟ್ರ ಮೇಲೆ ಏಟು, ತೊಂದರೆ ಮೇಲೆ ತೊಂದರೆ ಕೊಡ್ತಾನೇ ಇದ್ದಾನೆ ಅಂತಂದಾಗ ಆಮೇಲೆ ಇದ್ರ ಮೂಲಕ ಪ್ರಯೋಗ ಮಾಡಿದ್ರೆ ಶತ್ರುವಿನ ಒಂದು ಸರ್ವನಾಶಕ್ಕೆ 100% ಇದು ಕೆಲಸ ಮಾಡ್ತದೆ. ಭಾಳ ಮುಖ್ಯವಾದಂಥ ಪಾತ್ರ ವಹಿಸ್ತದೆ. ಇದು ಮಾಡಬೇಕಾದ್ರೆ ಅದರಲ್ಲಿ ಧರ್ಮ ಅಂತಕ್ಕಂಥದ್ದನ್ನು ಅನುಸರಿಸಿ ಮಾಡಬೇಕು. ಸುಮ್ಮನೆ ನೀವು ಒಂದು ವಟ ಕಿಚ್ಚಿನ ವ್ಯವಹಾರಕ್ಕೆ ಹೋಗಿ ಕೈ ಹಾಕ್ಬಿಟ್ಟು ಮಾಡಿದ ನಂತರ ಅದೇನಾಗ್ತದೆ, ಮಾಡಿರ್ತಕ್ಕಂಥವನಿಗೆ ಮಾಡಿಸ್ತವನಿಗೆ ಇಬ್ಬರಿಗೂ ತೊಂದರೆನೇ ಅದು. ಈಗ ಮಾಡಿರ್ತಕ್ಕಂಥವನು ಆ ವಿದ್ಯೆಯನ್ನು ಪ್ರಯೋಗ ಮಾಡ್ತಕ್ಕಂಥವನು ಯಾವ ರೀತಿನಾದರೂ
ಪರಿಹಾರ ಮಾಡ್ಕೊತಾನೆ. ನಾವೇನೋ ಒಂದು ಪ್ರಯೋಗ ಮಾಡ್ತಿರ್ತೀವಿ, ತಪ್ಪೋ ಮತ್ತೆ ಸರಿನೋ ಅದು ನಮಗೆ ಗೊತ್ತಿಲ್ಲ ಅಂತೇಳಿ ನಾವೇನೋ ತಪ್ಪಿಸ್ಕೊಬಿಡ್ತೀವಿ. ಆದರೆ ಮಾಡಿಸಿರೋನಿದ್ದಾನಲ್ಲ, ಅವನು ಕರೆಕ್ಟಾದಂಥ ಸೂಕ್ತವಾದಂಥ ವಿಚಾರಕ್ಕೆ ಮಾಡಿಸ್ಲಿಲ್ಲ ಅಂತಂದರೆ 100ಕ್ಕೆ 1000% ರಿಟರ್ನ್ ಆಗಿ ಅವನಿಗೆ ಹೊಡಿತಕ್ಕಂಥ ಸಾಧ್ಯತೆಗಳುಂಟು. ಹಂಗಾಗಿ ನೀವು ಕರೆಕ್ಟಾಗಿ ಒಂದು ಸಲ ಇಲ್ಲ 2 ಸಲ ಅವ್ನಿಗೆ ಟೈಮ್ ಕೊಟ್ಟು ನೋಡಿ, ಸಾಧ್ಯನೇ ಇಲ್ಲ, ನಮ್ಮನ್ನು ಬದುಕಕ್ಕೆ ಬಿಡ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ಕಾಟ ಕೊಡ್ತಾವನೆ ಅನ್ನೋದು ಕಂಡು ಬಂದಾಗ ಮಾತ್ರ ಇದರಲ್ಲಿ ಪ್ರಯೋಗ ಮಾಡಿಸ್ತಕ್ಕಂಥದ್ದು. ಇದರಲ್ಲಿ ಪ್ರಯೋಗ ಶತ್ರುವಿನ ಸರ್ವನಾಶಕ್ಕೆ ಪ್ರಯೋಗ ಮಾಡಿದ್ದೆ ಆದರೆ 100% ಕೆಲಸ ಆಗ್ತದೆ. ಹಂಗಂತೇಳಿ ಇದಕ್ಕೆ ಯಾವ ಗಿಡಮೂಲಿಕೆ ಸೇರಿಸ್ಬೇಕು, ಯಾವ ಸಮಯದಲ್ಲಿ ಇದನ್ನು ತರಬೇಕು, ತಂದು ಎಲ್ಲಿ ಇಟ್ಕೋಬೇಕು, ಇದ್ರ ಬಗ್ಗೆ ಎಲ್ಲ ಕರೆಕ್ಟಾದಂಥ ಮಾಹಿತಿ ತಿಳ್ಕೊಂಡು ಆನಂತರ ಕೈ ಹಾಕಿ. ಅಥವಾ ಈ ಗಿಡಮೂಲಿಕೆ ಮುಖಾಂತರ ನಾವು ಕೆಲಸ ಮಾಡಬೇಕಾದ್ರೆ ಒಳ್ಳೆ ಗುರುವಿನ ಒಂದು ವಿದ್ಯೆ ಕಲ್ತಿರ್ಬೇಕು, ಒಳ್ಳೆ ಗುರುವಿಂದ ವಿದ್ಯೆ ಕಲ್ತಿರ್ಬೇಕು, ಒಂದು ದೇವತೆ ಆಗಿರ್ಬೋದು ವಶ ಮಾಡಿ ನಾವು ಇಟ್ಕೊಂಡಿರ್ಬೇಕು. ಸುಮ್ಮನೆ ಏನಂದ್ರೆ ಏಕಾಏಕಿ ಹೋಗಿ ಗಿಡಮೂಲಿಕೆ ಮೇಲೆ ಕೈ ಮಾಡಿರ್ತಕ್ಕಂಥದ್ದು ಸೂಕ್ತನೂ ಅಲ್ಲ, ಅದು ಒಳ್ಳೇದು ಅಲ್ಲ. ಯಾಕಂತಂದ್ರೆ ತುಂಬಾ ಅನಾಹುತಗಳಾಗ್ತದೆ. ಗಿಡಮೂಲಿಕೆ ನಿಮ್ಗೆ ಎಲ್ಲಾದ್ರೂ ಕಣ್ಣು ಕಂಡ್ರಿ ಅಂತಂದ್ರೆ ತಕ್ಷಣ ಹೋಗಿ ಮುಟ್ತಕ್ಕಂಥ ಕೆಲಸ ಮಾಡಬೇಡಿ. ಅದನ್ನ ನಾವು ತಂದು ನಾವು ನಿಯಂತ್ರಿಸ್ಕೋಬೋದಾ, ಅದಕ್ಕೆ ಬೇಕಾದಂಥ ಶಕ್ತಿ ನಮ್ಮಲ್ಲಿ ಇದೆಯಾ, ಅದನ್ನು ತಿಳ್ಕೊಂಡು ಆನಂತರ ಕೈ ಹಾಕಿ. ಶತ್ರುವಿನ ಒಂದು ನಾಶ ಮಾಡಲಿಕ್ಕೆ ಇದು ತುಂಬ ಮುಖ್ಯವಾದಂಥ ಪಾತ್ರ ವಹಿಸ್ತದೆ. ಸೂಕ್ತವಾದಂಥ ಕೆಲಸ ಮಾಡ್ತಾ ಇದ್ದೀವಿ. ನಮಸ್ಕಾರ, ಒಳ್ಳೆಯದಾಗಲಿ.